ಬೆಂಗಳೂರಿನಲ್ಲಿ ಕಂದಾಯ ಭವನದ ಹೆಡ್ ಆಫೀಸ್ನ ದುರವಸ್ಥೆ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ಕೊಡ್ತೀನಿ. ಇವರು ವಿದ್ಯುತ್ ಬಿಲ್ ಕಟ್ಟಿಲ್ಲ, ಕರೆಂಟ್ ಕಟ್ ಮಾಡಿದ್ದಾರೆ. ಕತ್ತಲಲ್ಲಿ ಮುಳುಗಿದೆ ಕಂದಾಯ ಭವನ. ಕತ್ತಲಲ್ಲಿ ಟಾರ್ಚ್ ಹಾಕೊಂಡು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಕಂದಾಯ ಭವನ ಹೆಡ್ ಆಫೀಸ್ ಕತ್ತಲೆಯಲ್ಲಿ ಮುಳುಗಿದೆ. ಕರೆಂಟ್ ಬಿಲ್ ಕಟ್ಟಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾರೆ. ಪದೇ ಪದೇ ಕಂದಾಯ ಭವನದ ಪವರನ್ನು ಕಟ್ ಮಾಡ್ತಾ ಇದ್ದಾರೆ ಬೆಸ್ಕಾಂನವರು. ಕಳೆದ 5 ತಿಂಗಳಿಂದ ಪಾವತಿ ಆಗಿಲ್ಲ ಕರೆಂಟ್ ಬಿಲ್. ಹಾಗಾಗಿ ಕಂದಾಯ ಭವನಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಬೆಸ್ಕಾಂ. ನಿನ್ನೆ ಕೂಡ 2 ತಾಸುಗಳ ಕಾಲ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಟಾರ್ಚ್ ಹಾಕ್ಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು. ತಹಶೀಲ್ದಾರ್ ಕಚೇರಿ ಸುಮಾರು 15 ಕಚೇರಿಗಳಲ್ಲಿ ಈಗ ಅಲ್ಲಿ ಕರೆಂಟೇ ಇಲ್ಲ, ಕರೆಂಟ್ ಇಲ್ಲ, ಕೆಲಸಗಳಾಗ್ತಾ ಇಲ್ಲ ಅಂತ ಜನ ಕೂಡ ಕಿಡಿಕಾರ್ತಾ ಇದ್ದಾರೆ. ನೀವು ಕಟ್ಟಬೇಕಲ್ವ ಕರೆಂಟ್ ಬಿಲ್ನ? ಕರೆಂಟ್ ಬಿಲ್ ಅವ್ರು ಹೆಂಗೆ, ಬೆಸ್ಕಾಂ ಅವ್ರು ಹೆಂಗೆ ನಡೆಸಬೇಕು? ನೀವೇನೋ ಗೌರ್ನಮೆಂಟ್ ಬಿಲ್ಡಿಂಗ್ಸು ಅಂತಂದ್ಬಿಟ್ಟು ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ನೀವು ಬಿಲ್ ಕಟ್ಟದೆ ಕೂತಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ? ಅವ್ರ ಇಲಾಖೆ ನಡಿಬೇಕಲ್ವಾ? ಅವ್ರ ಇಲಾಖೆ ಸಿಬ್ಬಂದಿಗೆ ಸಂಬಳ ಕೊಡಬೇಕಲ್ವಾ? ಸರ್ವಿಸ್ ಕೊಡಬೇಕಲ್ವಾ? ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ವಿದ್ಯುತ್ ಕಟ್ ಮಾಡಿದ್ದಾರೆ. ಅದೇನು ಕಂಪ್ಲೀಟ್ ಮಾಡಿಲ್ಲ, 2 ಅವರ್ಸ್ ಕಟ್ ಮಾಡಿದ್ರಂತೆ. ಅಷ್ಟಕ್ಕೆ ಸಾಕಷ್ಟು ತೊಂದರೆ ಆಗಿಬಿಟ್ಟಿದೆ. ಅಲ್ಲಿ ಕಂಪ್ಯೂಟರ್ ಎಲ್ಲ ವರ್ಕ್ ಆಗಲ್ವಲ್ಲ, ಜನರ ಕೆಲಸ ನಡೆಯಲ್ಲ. ಮುಖ್ಯವಾಗಿ ಇವ್ರ ಹತ್ರ ದುಡ್ಡಿದೆಯಾ ಇಲ್ವಾ ಅಂತ ಅನುಮಾನ ಬರುತ್ತಪ್ಪ. ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ದುಡ್ಡಿದೆಯಾ ಇಲ್ವಾ ಇವ್ರ ಹತ್ರ ಕಟ್ಟೋದಕ್ಕೆ ಇಲಾಖೆಗಳಲ್ಲಿ ಅಂತ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಹೇಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಕಡೆ ಟಾರ್ಚ್ ಹಾಕ್ಕೊಂಡು, ಮೊಬೈಲ್ ಬ್ಯಾಟ್ರಿ ಆನ್ ಮಾಡಿಕೊಂಡು, ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ. ಪಾಪ ಅವ್ರ ತಾನೇ ಸಿಬ್ಬಂದಿ ಏನು ಮಾಡ್ತಾರೆ, ಕೆಲಸಕ್ಕೆ ಅಂತ ಬಂದಿರ್ತಾರೆ ಕೆಲವರೆಲ್ಲ ಸಾರ್ವಜನಿಕರು, ಅವ್ರ ಕೆಲಸ ಮಾಡಿಕೊಡ್ಬೇಕು, ಕಷ್ಟ. ಐದು ತಿಂಗಳಿಂದ ಸುಮಾರು 20 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಪೆಂಡಿಂಗ್ ಇದೆಯಂತೆ ಕಂದಾಯ ಭವನದ್ದು. 20 ಲಕ್ಷ ಕಟ್ಟಬೇಕು, 5 ತಿಂಗಳಿಂದ ಕಟ್ಟಿಲ್ಲ. ಸೊ ತಹಶೀಲ್ದಾರ್ ಕಚೇರಿನೂ ಅಲ್ಲೇ ಇದೆ, ನೋಂದಣಿ ಕಚೇರಿ ಅಲ್ಲೇ ಇದೆ. ಅಲ್ಲೆಲ್ಲ ಜನರು ಪರದಾಡ್ತಾ ಇದ್ದಾರೆ. ಕಚೇರಿಗೆ ಅಲ್ದು ಸುಸ್ತಾಗಿದ್ದಾರೆ ಸಾರ್ವಜನಿಕರು, ಕೆಲಸ ಆಗ್ತಾ ಇಲ್ಲ. ಹಾಗಾದರೆ ವಿದ್ಯುತ್ ಬಿಲ್ಲನ್ನು ಕಟ್ಟೋದಕ್ಕೂ ಆಗದೇ ಇರೋಷ್ಟು ಬಡವಾಗೋಯ್ತಾ ಸರ್ಕಾರ? ಇದೇ ಪ್ರಶ್ನೆ ಎಲ್ಲ ಕಡೆ ಮೂಡ್ತಾ ಇರೋದು. ಸುಮಾರು ಇಲಾಖೆಗಳಲ್ಲಿ ಹಣದ ಕೊರತೆ, ದುಡ್ಡಿಲ್ಲ. ಮೊದಲು ಕರೆಂಟ್ ಬಿಲ್ ಕಟ್ಟಿ ಸರಿ ಮಾಡಿಸ್ರಿ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ತುಂಬ ವಿಚಾರಗಳನ್ನು, ಅದನ್ನೇ ಹೇಳ್ತಾ ಇದ್ದೆ ಅವಾಗಿಂದನು, ತುಂಬ ವಿಚಾರಗಳು ಹೀಗಾಗ್ತಾ ಇದೆ. ಹಾಗಾಗಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿಲ್ಲ. ಕಂದಾಯ ಸಚಿವರು ಆದಷ್ಟು ಬೇಗ ಕ್ರಮ ತಗೊಳ್ಳಿ. ನಾನು ಬಂದಾಗ ಇರಲಿಲ್ಲ ಕರೆಂಟು. ನಾವು AC ಆಫೀಸಲ್ಲಿ ಕೇಸ್ ಹಾಕಿದ್ವಿ, ಆರ್ಡ್ರ್ ಕಾಪಿಗೆ ಬಂದಿದ್ವಿ. ಅದು ಮಾಹಿತಿ ಇಲ್ಲ ಸರ್ ಮೇಡಮ್ ನನಗೆ. ನಾವು ಬೆಳಗ್ಗೆ 11 ಗಂಟೆಗೆ ನಾವು ಹೋಗಿದ್ವಿ ಮೇಡಮ್. ಬಂದಿದೆ ಇವಾಗ ಸ್ವಲ್ಪ ಹೊತ್ತಾಗಿದೆ ಅಷ್ಟೇ. ಒಂದು 2 ಅವರ್ಸ್ ಹೋಗಿದೆ, 2.5 ಅವರ್ಸ್ ಹೋಗಿದೆ ಅಷ್ಟೇ. ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ನನಗೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಯಾವುದೇ ಕೆಲಸದ ಮೇಲೆ ಬಂದಿದ್ದೆ, ವೆಯ್ಟ್ ಮಾಡಿದೆ, ಹೋಯ್ತಾ ಇದ್ದೀನಿ ಮುಗಿಸ್ಕೊಂಡಷ್ಟೇ. ಇದು ಈ ಅಭ್ಯಾಸ ಸಾಮಾನ್ಯವಾಗಿಬಿಟ್ಟಿದೆ. ಕರೆಂಟ್ ಪವರ್ ಸಪ್ಲೈ ಅದು ಹೋದಾಗ ಅಟ್ಲೀಸ್ಟ್ UPSR ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಎಲ್ಲರಲ್ಲೂ ಇರಬೇಕು. ಎಲ್ಲ ಸರ್ಕಾರಿ ಕಚೇರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ, ಸಾಮಾನ್ಯ ನಾಗರಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಕಚೇರಿಗಳು ಇರಬೇಕು. ಬೆಳಗ್ಗೆಯಿಂದ ಅದು ಕರೆಂಟ್ ಇಲ್ಲ, ಜನಗಳೆಲ್ಲ ಓಡಾಡ್ತಾ ಇದ್ದಾರೆ. ನೋಡಿ, ಕಂದಾಯ ಭವನ ಅಂತಂದರೆ ಕಂದಾಯ ಕಚೇರಿ ಹಿಂದೆ DC ಕಚೇರಿ, ಎಲ್ಲ ಕಚೇರಿಗಳು ಇಲ್ಲಿ ಬರುತ್ತೆ. ರೆವಿನ್ಯೂ ಇರ್ಬೋದು, ಲ್ಯಾಂಡ್ ಸರ್ವೆ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಪ್ರತಿಯೊಂದೂ DC ಆಫೀಸಲ್ಲಿ. ಹಿಂಭಾಗ DC ಆಫೀಸು, ಮುಂದೆ ಕಂದಾಯ. ತಾಲೂಕು ಆಫೀಸು ಇಲ್ಲೇ, ಬೆಂಗಳೂರು ನಾರ್ತು ಸೌತು AC ಆಫೀಸು ಇಲ್ಲೇ. ಹಿಂಭಾಗ DC ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸು, ಕೋಆಪರೇಟಿವ್ ಸೊಸೈಟಿಗಳು ಪ್ರತಿಯೊಂದು ಈ ಬಿಲ್ಡಿಂಗ್ನಲ್ಲಿ, ಈ ಹಿಂದೆ ಬಿಲ್ಡಿಂಗ್ಗಳಲ್ಲಿ ಬರುತ್ತೆ. ಅದಲ್ಲದೆ ಪಕ್ಕದಲ್ಲಿ ಟೈಪಿಂಗ್ ಮಾಡಿಕೊಂಡು ಜೀವನ ನಡೆಸುವಂಥ ಅನೇಕ ಜನರು. ಮೇಯ್ನ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಕಂದಾಯ ಭವನ
ಯಾರು ಇದಕ್ಕೆ ಉಸ್ತುವಾರಿ ಅಂತ ಇವ್ರು ಹೇಳ್ತಾ ಇದ್ದಾರೆ, ಎಲ್ಲ ಆಫೀಸು ಇಲ್ಲೇ ಇದೆ ಅಂತ. ಹಾಗಾದರೆ ಆ ಕಂದಾಯ ಇಲಾಖೆಗೆ ಮಾತ್ರ ಬರಲ್ಲ ಇದು ಬಿಲ್ಲು, ಎಲ್ಲರೂ ಸೇರಿ ಕಟ್ಟಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕೆ ಕಟ್ಟಿಲ್ಲ? ಎಲ್ಲರೂ ಸೇರಿ ದುಡ್ಡು ಕಟ್ಟಬೇಕಾಗುತ್ತೆ, ಬಿಲ್ ಕಟ್ಟಬೇಕಾಗುತ್ತೆ. ಹಾಗಾದರೆ ಕಟ್ಟಿಲ್ಲ ಅಂತಂದರೆ ಇವ್ರ ಹತ್ರ ದುಡ್ಡಿಲ್ಲ, ಸರ್ಕಾರ ಅಷ್ಟೊಂದು ಬಡವಾಗಿದೆ, ಸರ್ಕಾರದ ಹತ್ರನೇ ದುಡ್ಡಿಲ್ಲ. ಇವರು ಕೂಡ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ. ಮೊದಲು ಸಾರ್ವಜನಿಕರಿಗೆ ಆಗಿರೋ ತೊಂದರೆಯನ್ನು ತಪ್ಪಿಸಿ, ಆಗ ಸರಿ ಹೋಗುತ್ತೆ.